ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಹಣ್ಣು, ತರಕಾರಿ, ಸೊಪ್ಪು ಇವೆಲ್ಲ ದೇಹಕ್ಕೆ ಬಹಳ ಮುಖ್ಯ, ಹಾಗೆ ಒಳ್ಳೆ ಆರೋಗ್ಯ ಅಷ್ಟೇ ರುಚಿಕರವಾಗಿರ್ತಕ್ಕಂಥದ್ದು. ಈ ಸೊಪ್ಪಿನ ಮುಖ್ಯವಾದ ಅಂಶ ಏನು ಅಂತಂದರೆ ಬಹಳ ತಾಜಾತನದಿಂದ ಕೂಡಿರುತ್ತೆ. ಅದೇ ರೀತಿಯಾಗಿ ಸೊಪ್ಪನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಪದಾರ್ಥ ಆಗ್ಬೋದು ಬಹಳ ರುಚಿಯಿಂದ ಕೂಡಿರುತ್ತೆ. ಇವತ್ತು ನಾವು ಬಹಳ ಸೊಗಸಾದಂತಹ ಮಸ್ಸೊಪ್ಪಿನ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಮಸ್ಸೊಪ್ಪಿನ ಸಾರು ನೀವೊಮ್ಮೆ ಮಾಡಿ ನೋಡಿ, ಎಷ್ಟು ಅದ್ಭುತವಾದ ರುಚಿ ಇರುತ್ತೆ ಅಂದರೆ, ಈ ರೀತಿಯಾದಂಥ ಮಸ್ಸೊಪ್ಪಿನ ಸಾರು ಮಾಡೋದ್ರಿಂದ ಮುಖ್ಯವಾಗಿ ಮುದ್ದೆಗೆ, ಅನ್ನಕ್ಕೆ ಹಾಗೆ ಚಪಾತಿಗೂ ಸೂಪರಾಗಿ ಹೊಂದ್ಕೊಳ್ಳುತ್ತೆ. ಈ ಮಸ್ಸೊಪ್ಪಿನ ಸಾರು ಜೊತೆಗೆ ಮುದ್ದೆ ತಿನ್ನಬೇಕಾದ್ರೆ ಉಪ್ಪಿನಕಾಯಿ ಕಾಂಬಿನೇಷನ್ ಆಗುತ್ತೆ. ಹಾಗೆ ಅನ್ನದ ಜೊತೆ ಈ ಮಸ್ಸೊಪ್ಪಿನ ಸಾರು ಊಟ ಮಾಡಬೇಕಾದ್ರೆ ಮೊಸರು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗೆ ಬನ್ನಿ, ಈಗ ಮಸ್ಸೊಪ್ಪಿನ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣ. ಮಸ್ಸೊಪ್ಪಿನ ಸಾರು ಮಾಡೋದಕ್ಕೋಸ್ಕರ ನಾವಿಲ್ಲಿ 3 ಬಗೆಯಾದಂಥ ಸೊಪ್ಪನ್ನು ತೊಗೊಂಡಿದ್ದೀವಿ. 1 ಕಟ್ಟಷ್ಟು ಚಕೋತ ಸೊಪ್ಪು, ಪಾಲಕ್ ಸೊಪ್ಪು 1 ಕಟ್ಟಷ್ಟು, ಜೊತೆಗೆ ಮೆಂತ್ಯ ಸೊಪ್ಪು 1 ಕಟ್ಟು. ನೀವು ಬೇಕಿದ್ರೆ ಇದ್ರ ಜೊತೆಗೆ ದಂಟಿನ ಸೊಪ್ಪು ಹಾಗೆ ಸಬ್ಬಕ್ಕಿ ಅಥವಾ ಸಬ್ಸಿಗೆ ಸೊಪ್ಪನ್ನು ಸಹ ಬಳಸ್ಬೋದು. ಜೊತೆಗೆ ತೊಗರಿಬೇಳೆ ಅರ್ಧ ಕಪ್ನಷ್ಟು. ನಾವಿಲ್ಲಿ 2 ಈರುಳ್ಳಿಗಳನ್ನ ಸಾರಿಗೆ ಉಪಯೋಗಿಸೋದಕ್ಕೆ, ಹಾಗೆ 1 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಉಪಯೋಗಿಸೋದಕ್ಕೆ ಬಳಸ್ತಾ ಇದ್ದೀವಿ. ಟೊಮೊಟೊ ಹಣ್ಣು 4, ತೆಂಗಿನಕಾಯಿ ತುರಿ 4 ಟೇಬಲ್ ಸ್ಪೂನಷ್ಟು, ಎಣ್ಣೆ 3 ಟೇಬಲ್ ಸ್ಪೂನಷ್ಟು, ಹಸಿ ಮೆಣಸಿನಕಾಯಿ 10ರಿಂದ 12, ಬೆಳ್ಳುಳ್ಳಿ 1 ಗಡ್ಡೆ, ಕರಿಬೇವಿನ ಸೊಪ್ಪು ಸ್ವಲ್ಪ, ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಸಾಸಿವೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಮಸ್ಸೊಪ್ಪಿನ ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಮೊದಲಿಗೀಗ ಒಂದು ಕುಕ್ಕರ್ಗೆ ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈ ನೀರು ಸ್ವಲ್ಪ ಬಿಸಿ ಆಗಬೇಕು. ಈಗ ನೀರು ಬಿಸಿಯಾಗಿದೆ. ಬಿಸಿಯಾದಂಥ ನೀರಿಗೆ ನಾವು ತೊಗೊಂಡಂಥ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ನೀಟಾಗಿ ತೊಳೆದು ಸೇರಿಸ್ತಾ ಇದ್ದೀವಿ. ನಂತರ ಈ ರೀತಿ ದಪ್ಪದಾಗಿ ಕಟ್ ಮಾಡಿದಂಥ 2 ಈರುಳ್ಳಿಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 4 ನಾಟಿ ಟೊಮೊಟೊ ಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ. ನಂತರ ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ನಾವು ತೊಗೊಂಡಂಥ 1 ಕಟ್ ಅಳತೆಯ ಚಕೋತ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಪಾಲಕ್ ಸೊಪ್ಪು, ಈ ರೀತಿಯಾಗಿ ಪಾಲಕ್ ಸೊಪ್ಪನ್ನು ಸೇರಿಸಿದ ನಂತರ ಹಾಗೆ ಮೆಂತ್ಯ ಸೊಪ್ಪನ್ನು ಸಹ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನಾವು ಪ್ರತಿದಿನ ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ. ಆದರೆ ನಾವು ಮಾಡ್ತಕ್ಕಂಥ ಅಡುಗೆಯಲ್ಲಿ ಆದಷ್ಟು ಈ ರೀತಿಯಾದಂತಹ ಸೊಪ್ಪು ಮತ್ತು ತರಕಾರಿನ ಬಳಸೋದು ಬಹಳ ಮುಖ್ಯ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ. ಈ ಎಲ್ಲ ಪದಾರ್ಥನೂ ಸೇರಿಸಿದ ನಂತರ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಕುಕ್ಕರು 3 ವಿಸಲ್ ಬಂದಾಯಿತು. ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಾವು ಸೇರಿಸಿರೋದು ಬರೀ ಸೊಪ್ಪುಗಳಾಗಿರೋದ್ರಿಂದ ಬಹಳ ಬೇಗ ಬೆಂದು ವಿಸಲ್ ಬಂದುಬಿಡುತ್ತೆ. 3 ವಿಸಲ್ ಬಂದಾದ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಲಿಡ್ಡನ್ನು ಓಪನ್ ಮಾಡೋಣ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಕುಕ್ಕರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಅಥವಾ ತರ್ತರಿಯಾಗಿ ರುಬ್ಕೊಬೇಕಾಗುತ್ತೆ. ಇಲ್ಲಾಂದರೆ ನೀರು ಮತ್ತು ಸೊಪ್ಪನ್ನೆಲ್ಲ ಬೇರ್ಪಡಿಸಿ ಒಮ್ಮೆ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಹಲವಾರು ರೀತಿಯಲ್ಲಿ ಮಸ್ಸೊಪ್ಪನ್ನು ತಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನಾವು ಬೆಂದಂಥ ಸೊಪ್ಪು ಹಾಗೆ ನೀರನ್ನು ಬೇರ್ಪಡಿಸಿ ಮಿಕ್ಸಿ ಜಾರ್ನಲ್ಲಿ ಸೊಪ್ಪನ್ನು ಸ್ವಲ್ಪ ರುಬ್ಕೊಳ್ತೀವಿ. ಈ ರೀತಿಯಾದಂಥ ಒಂದು ಜಾಲರಿಗೆ ಬೆಂದಂಥ ಸೊಪ್ಪು ಹಾಗೆ ತರಕಾರಿನೆಲ್ಲ ಸೇರಿಸ್ಕೋಬೇಕಾಗತ್ತೆ.
ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬೇಯಿಸಿದಂಥ ಎಲ್ಲ ಪದಾರ್ಥನೂ ಬಿಸಿ ಇದೆ. ಇದನ್ನು ರುಬ್ಕೊಬೇಕಾದ್ರೆ ತಣ್ಣಗಾದ ನಂತರನೇ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ಸಮಯದ ನಂತರ ಕಂಪ್ಲೀಟಾಗಿ ನಾವು ಬೇಯಿಸಿ ಬಸಿದಂಥ ಈ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಿಗೆ ರುಬ್ಕೊಳ್ಬೇಕಾಗತ್ತೆ. ಈಗ ಮಿಕ್ಸಿ ಜಾರ್ಗೆ ತುರಿದಂಥ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಧನಿಯಾ ಪುಡಿ ಮತ್ತು ನಾವು ಕುಕ್ಕರಲ್ಲಿ ಬೇಯಿಸಿ ತಣ್ಣಗಾದಂಥ ಪದಾರ್ಥನೀಗ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ತೊಗೊಂಡಂಥ ಅಷ್ಟು ಪದಾರ್ಥನೂ ಒಮ್ಮೆಲೆ ರುಬ್ಬಕ್ಕಾಗಲ್ಲ, 1-2 ಬಾರಿ ರುಬ್ಕೊಳ್ತೀವಿ. ಈ ಬಾಣಲಿಲಿರ್ತಕ್ಕಂಥ ನೀರು ಮೊದಲೇ ತರಕಾರಿನ ಹಾಗೆ ಸೊಪ್ಪನ್ನು ಬೇಯಿಸಿ ಬಸಿದಂಥ ನೀರು. ಈ ಬಾಣಲಿಗೆ ಈಗ ರುಬ್ದಂಥ ಪೇಸ್ಟ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. 2ನೇ ಬಾರಿ ರುಬ್ದಂಥ ಪೇಸ್ಟ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ನೀರನ್ನೇನು ಸೇರಿಸಿ ರುಬ್ಬಿಲ್ಲ, ಅದರಲ್ಲೇ ನೀರಿನಂಶ ಇರುತ್ತೆ. ಬಹಳ ನೀಟಾಗಿ ನುಣ್ಣಿಗೆ ಬಹಳ ಬೇಗ ರುಬ್ಕೋಬೋದು. ಬೇಯಿಸಿ ಬಸಿದಂಥ ಪದಾರ್ಥನೆಲ್ಲ ಈ ರೀತಿ ನುಣ್ಣಿಗೆ ರುಬ್ಬಿ ಬಾಣಲಿಗೆ ಸೇರಿಸಿದ ನಂತರ ಈಗೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಯಾವ ಹೊತ್ತಿಗೆ ಬೇಕೋ ಅದಕ್ಕೆ ನೀರನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ಈ ರೀತಿಯಾದಂಥ ಮಸ್ಸೊಪ್ಪು ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ಅತಿ ಉತ್ತಮವಾದಂಥ ಸಾರಿದು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿ ಇದೆ. ನಾವೊಂದು 1/4 ಲೀಟ್ರಷ್ಟು ಅಂದರೆ ಒಂದು 250 ml ಅಷ್ಟು ನೀರನ್ನ ಸೇರಿಸ್ಕೊಳ್ತೀವಿ. ಈಗ ನೀರನ್ನು ಸೇರಿಸಾದ ನಂತರ ಮತ್ತೊಮ್ಮೆ ಬೆರೆಸ್ಕೊಳ್ಳೋದನ್ನು ಮರಿಬೇಡಿ. ನಾನು ಮೊದಲೇ ಹೇಳಿದಾಗೆ ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಸಾರನ್ನ ಬೇಕಿದ್ರೆ ತೆಳ್ಳಗೂ ಮಾಡ್ಕೋಬೋದು, ಗಟ್ಟಿಗೂ ಮಾಡ್ಕೋಬೋದು. ಗಟ್ಟಿ ಇದ್ದಷ್ಟು ರುಚಿ ಹೆಚ್ಚಿರುತ್ತೆ. ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಸಾರಾಗ್ಬೋದು, ಎಷ್ಟೇ ರುಚಿ ಇದ್ದರೂ ಅದು ರುಚಿನ ಡಬಲ್ ಮಾಡ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ ಒಗ್ಗರಣೆ. ಈಗ ಮಸ್ಸಪ್ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಪಾತ್ರೆ ಬಿಸಿಯಾದ ನಂತರ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಈ ರೀತಿ ಸಾಸಿವೆ ಸಿಡಿದಾದ ನಂತರ ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡೋದಂಥ ಒಂದು ಈರುಳ್ಳಿ, ಇದನ್ನೆಲ್ಲನೂ ಸಹ ಸೇರಿಸಿ ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿಯಾಗಿ 2 ನಿಮಿಷ ನೀಟಾಗಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ಒಗ್ಗರಣೆಗೆ ಮಸ್ಸೊಪ್ಪಿನ ಸಾರನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಸಾರನ್ನು ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲೂ ಬೇಕಾದರೆ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು. ನಾವು ಬಾಣಲಿಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀವಿ ಅಷ್ಟೇ. ನಂತರ ಈಗ ಒಗ್ಗರಣೆ, ನಾವು ಸೇರಿಸಿದಂಥ ನೀರು, ಉಪ್ಪು ಎಲ್ಲ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಈ ಸಾರನ್ನ ಬಿಸಿ ಬಿಸಿಯಾಗಿ ಕುದಿಸ್ಕೋಬೇಕಾಗತ್ತೆ. ಒಗ್ಗರಣೆ ಮಾಡಿದ ನಂತರ ನಾವಿಲ್ಲಿ ಮೀಡಿಯಂ ಫ್ಲೇಮಲ್ಲೇ 5 ನಿಮಿಷಗಳ ಕಾಲ ಸಾರನ್ನು ಚೆನ್ನಾಗಿ ಕುದಿಸಾಯಿತು. ಈ ಸಮಯದಲ್ಲಿ ಒಮ್ಮೆ ನೀಟಾಗಿ ಈ ರೀತಿ ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಬೆರೆಸಾದ ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿಯಾದಂಥ ರುಚಿಕರವಾದಂಥ ಘಮ ಅಂತ ಪರಿಮಳ ಬರ್ತಾ ಇರ್ತಕ್ಕಂಥ ಮಸ್ಸೊಪ್ಪಿನ ಸಾರು ರೆಡಿ ಇದೆ. ಈ ಸಾರಿನ ನಿಜವಾದ ರುಚಿ ಇರತಕ್ಕಂಥದ್ದು ಬಿಸಿ ಬಿಸಿಯಾಗೆ ಊಟ ಮಾಡೋದ್ರಲ್ಲಿ. ಈ ರೀತಿ ಸಾರು ಮಾಡಿದ ನಂತರ ಬಿಸಿ ಬಿಸಿಯಾಗಂತೂ ಊಟ ಮಾಡೋದನ್ನು ಮರಿಬೇಡಿ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಮಸ್ಸೊಪ್ಪಿನ ಸಾರನ್ನು ಭಾಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಮಾಡೋದು ಅಂತ. ಖಂಡಿತ ನಿಮಗೆ ಭಾಳಷ್ಟು ಜನಕ್ಕೆ ಈ ಸಾರು ಮಾಡೋದಕ್ಕೆ ಬರ್ಬೋದು, ಅಥವಾ ನೀವು ಬೇರೆ ರೀತಿಯಲ್ಲೂ ಮಾಡ್ತಾ ಇರ್ಬೋದು. ಈ ರೀತಿಯಲ್ಲಿ ಒಮ್ಮೆ ಪ್ರಯತ್ನ ಪಟ್ಟು ನೋಡಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನಾವು ಮಾಡೋದಂಥ ಈ ಮಸ್ಸೊಪ್ಪಿನ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋ ಜೊತೆ ಭೇಟಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ.